ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. RSSಗೆ ನಿರ್ಬಂಧ ಹಾಕಿರುವಂತಹ ವಿಚಾರ ಈಗಲೂ ಕೂಡ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ವಾಕ್ಸಮರ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ BK ಹರಿಪ್ರಸಾದ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. RSS ಬಗ್ಗೆ ಅವಹೇಳನಕಾರಿಯಾಗಿ ನಿಮ್ಮ ಸಂಸದರೇ ಮಾತಾಡಿದ್ದಾರೆ, ನಿಮ್ಮ ಶಾಸಕರೇ ಮಾತಾಡಿದ್ದಾರೆ, ಸುರೇಶ್ ಗೌಡ ಅವರೇ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಬಿಜೆಪಿ ಏನ್ ಪಣ ತೊಟ್ಟಿದೆ, ಅದೇ ಡೇಟಿಗೆ ನಾವು ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಭೀಮ್ ಆರ್ಮಿ ಈಗ ಅನುಮತಿಯನ್ನ ಕೇಳಿದೆ. ಸೊ ಇದೆಲ್ಲ ಜಟಾಪಟಿಗಳು ನಡೀತಾ ಇವೆ. ಇವತ್ತೇನೆಲ್ಲ ಬೆಳವಣಿಗೆಗಳಾಗಿದೆ ಬನ್ನಿ ನೋಡೋಣ. RSSನವರು ಭಾರತದ ತಾಲಿಬಾನ್ಗಳಿಂದ ಹರಿಪ್ರಸಾದ್ರಿಂದ ಹೊಸ ಬಾಂಬ್. RSSನವರು ಭಾರತ ದೇಶದ ತಾಲಿಬಾನ್ಗಳು. ಎಲ್ಲ ಮೂಲ ಗುಂಪು ಯಾಕೆ RSS ತಾನಾಗ್ಲಿಲ್ಲ? ಅಯ್ಯೋ ಅವ್ರ ಬಗ್ಗೆ ಮಾತಾಡೋದು. RSSನವರು ಕಡುಭ್ರಷ್ಟರು ಅಂತ ಸುರೇಶ್ ಗೌಡ ಹೇಳಿದ್ರು ಎಂದ ಪೋಸ್ಟ್. ಬಟ್ ಅವರಷ್ಟು ಕರಪ್ಟ್ ಯಾರು ಇಲ್ಲ, ಇದು ಗೊತ್ತಿರಲಿಲ್ಲ ನಿಮ್ಗೆ. RSS ಅಯ್ಯೋ ಅಡ್ವಾಣಿ BSY ರನ್ನ ಮೂಲೆ ಗುಂಪು ಮಾಡಿದ್ದೆ RSS ಎಂದಿದ್ದ ಬಿಜೆಪಿ ಶಾಸಕ. ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು RSS. ತಿರುವು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವಿನ RSSಗೆ ಅಂಕುಶ ಹಾಕಿದ ವಿಚಾರಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಆ ತಿರುವು ಕೊಟ್ಟಿದ್ದು ಬೇರಾರೂ ಅಲ್ಲ, ಕಾಂಗ್ರೆಸ್ ಪರಿಷತ್ ಸದಸ್ಯ BK ಹರಿಪ್ರಸಾದ್. ವಾರದ ಹಿಂದಷ್ಟೇ BK ಹರಿಪ್ರಸಾದ್ RSSನವರನ್ನ ಭಾರತದ ತಾಲಿಬಾನಿಗಳು ಎಂದು ಆರೋಪ ಮಾಡಿದ್ರು. RSSನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ. ಎಲ್ಲೂ ಸಹ ಪೊಲೀಸರವರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ. ಯಾಕೆ ಅವ್ರ ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಭಾರತ ದೇಶದ ತಾಲಿಬಾನ್ಗಳು. ಹೀಗೆ ಬೆಂಕಿ ಉಗುಳಿದ್ದ BK ಹರಿಪ್ರಸಾದ್ ಇಂದು ಟ್ವೀಟ್ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. RSSಗೆ ಅಂಕುಶ ಹಾಕಿದ್ದಕ್ಕೆ ಬಿಜೆಪಿಯವರು ಸ್ಪರ್ಧೆಗೆ ಬಿದ್ದವರಂತೆ RSS ಪರವಾಗಿ ಸಮರ್ಥನೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ನವರನ್ನ ನಿಂದಿಸುತ್ತಿದ್ದಾರೆ. ಬಿಜೆಪಿಯವರ ಈ ಸಮರ್ಥನಾ ಅಭಿಯಾನ ನಡೆಸ್ತಾ ಇರೋದು RSS ಮೇಲಿನ ಭಕ್ತಿಯಿಂದಲ್ಲ, ಭಯದಿಂದ ಅಂತ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಒಂದು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿರೋ ಹರಿಪ್ರಸಾದ್, ಅದರಲ್ಲಿ ಬಿಜೆಪಿಯ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ್ರೆ RSSನವರು ಕಡು ಭ್ರಷ್ಟರು ಎಂಬ ಸತ್ಯವನ್ನ ಹೇಳಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಹಾಗಾದ್ರೆ ವಿಡಿಯೋದಲ್ಲಿ ಇರೋದೇನೋ ತೋರಿಸ್ತೀವಿ ನೋಡಿ. ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆದ ತಕ್ಷಣ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಒಂದು ಬಾಕ್ಸಿಂಗ್ ಹೊಡೆದು ಕೆಳಕ್ ಹಾಕ್ತಾರೆ. ಪಾರ್ಟಿ ಸಂಘಟನೆ ಏನಾದ್ರು ಹಾಕೊಳ್ಳಿ ಅಂತ, ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು RSS ಅವರು. ಇಷ್ಟೇ ಅಲ್ಲ, BK ಹರಿಪ್ರಸಾದ್ ಬಿಟ್ಟಿರುವ ವಿಡಿಯೋದಲ್ಲಿ ಸುರೇಶ್ ಗೌಡ RSSನವರು ಕಡು ಭ್ರಷ್ಟರು ಅನ್ನೋ ಮಾತು ಕೂಡ ಆಗಿದೆ. ಎಲ್ಲ ಮೂಲ ಗುಂಪು ಯಾಕೆ RSS ತಾನಾಗ್ಲಿಲ್ಲ? ಅಯ್ಯೋ ಅವ್ರ ಬಗ್ಗೆ ಮಾತಾಡೋದು. ಬಟ್ ಅವರಷ್ಟು ಕರಪ್ಟ್ ಯಾರು ಇಲ್ಲ, ಇದು ಗೊತ್ತಿರಲಿ ನಿಮ್ಗೆ. RSS ಅಯ್ಯೋ ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ, ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮಲ್ಲಿ ತೆಗೀರಿ RSS ಅವ್ರನ್ನ, ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನೇ ಕೊಡ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನು ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಸ್ಕೊಟ್ಟೆ ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ, ಇಷ್ಟು ತಗೊಂಡ್ರೆಲ್ಲ. ಹೀಗೆ ವಿಡಿಯೋ ಬಿಟ್ಟಿರುವ BK ಹರಿಪ್ರಸಾದ್ ಟ್ವೀಟ್ ಮೂಲಕ ಬಿಜೆಪಿ ನಾಯಕರಿಗೆ ಸಾಲು ಸಾಲು ಪ್ರಶ್ನೆಗಳನ್ನೆತ್ತಿದ್ದಾರೆ. RSSನವರು ಕಡು ಭ್ರಷ್ಟರು ಎಂಬ ಸತ್ಯವನ್ನ ತುಮಕೂರು ಗ್ರಾಮಾಂತರ ವಿಧಾನಸಭೆ ಕ್ಷೇತ್ರದ ಬಿಜೆಪಿಯ ಶಾಸಕ ಸುರೇಶ್ ಗೌಡರೇ ಹೇಳಿದ್ದಾರೆ. ಇದಕ್ಕೆ ಉತ್ತರ ಹೇಳುವ ಧೈರ್ಯ ಬಿಜೆಪಿ ನಾಯಕರಾದ ವಿಜಯೇಂದ್ರ, ಅಶೋಕ್ ಅವರಿಗೆ ಇದೆಯೇ? ಯಡಿಯೂರಪ್ಪನವರು ಕಾಲಕಾಲಕ್ಕೆ RSSಗೆ ದುಬಾರಿ ಕಾಣಿಕೆ ನೀಡುತ್ತಾ ಕೇಶವ ಕೃಪೆಗೆ ಪಾತ್ರರಾಗಿ ತಮ್ಮ ಅಸ್ತಿತ್ವ ಕಾಪಾಡಿಕೊಳ್ಳುತ್ತಾ ಬಂದಿದ್ದರೆ, ಯಡಿಯೂರಪ್ಪನವರಂತೆ ಇನ್ನಷ್ಟು ಜನ ಸಂಘಕ್ಕೆ ಅಕ್ರಮ ಹಣದ ಕಾಣಿಕೆ ಸಲ್ಲಿಸಿದ್ದಾರೆ. RSSನ ಈ ಎಲ್ಲಾ ವ್ಯವಹಾರಗಳು ನಿಗೂಢವಾಗಿಯೂ ರಹಸ್ಯವಾಗಿಯೂ ಇರುವುದೇಕೆ? ಐಟಿ, ಇಡಿ, ಸಿಬಿಐಗಳು ಈ ಅಕ್ರಮ ಅವ್ಯವಹಾರಗಳತ್ತ ಗಮನಿಸುವುದಿಲ್ಲವೇ? ಬಿಜೆಪಿ ಹಾಗೂ ಸಂಘದ ನಡುವಿನ ಅಕ್ರಮ ಹಾಗೂ ಅನೈತಿಕ ಅವ್ಯವಹಾರಗಳು ಹೊರಗೆಳೆಯಬೇಕಿದೆ. BK ಹರಿಪ್ರಸಾದ್ ಬಿಟ್ಟಿರೋ ವಿಡಿಯೋ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ.
ಬಿಜೆಪಿ ನಾಯಕರು ಆರ್ಎಸ್ಎಸ್ನ ಕಂಟ್ರೋಲ್ನಲ್ಲಿದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಬಳಿ ಹೇಳಿಕೊಂಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಆರ್ಎಸ್ಎಸ್ ಅವರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. ಆರ್ಎಸ್ಎಸ್ ನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತಂದ್ರೆ ರಾಮ, ಕೃಷ್ಣ ಅಂತಂದ್ರೆ ಕೃಷ್ಣ, ಈ ಥರ ಹೇಳ್ಕೊಡೋದು. ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ, ವಿಜೇಂದ್ರ ಸ್ವಂತವಾಗಿ ಏನೂ ಹೇಳಲ್ಲ. ಆರ್ಎಸ್ಎಸ್ನವ್ರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು, ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನು ಮಾಡಿದೆ ಸರ್, ಇಲ್ಲೊಬ್ಬರು ಬಂದು ಕೂತ್ಕೊತಾರೆ ಆರ್ಎಸ್ಎಸ್ನವರು, ಅವ್ರು ಹೇಳ್ದೆ ಹೋದ್ರೆ ನಮಗೆ ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇನ್ನು ಆರ್ಎಸ್ಎಸ್ ವಿರೋಧಿ ಚರ್ಚೆಯನ್ನ ಮುನ್ನೆಲೆಗೆ ತಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ಗೆ ಇಂಥ ನೂರಾರು ಖರ್ಗೆಗಳನ್ನ, ಇಂಥ ಸಾವಿರಾರು ಸಿದ್ದರಾಮಯ್ಯನ ಎದುರಿಸುವಂತ ಶಕ್ತಿ ಆರ್ಎಸ್ಎಸ್ಗಿದೆ. ನೆಹರೂನೇ ಎದುರಿಸಿರೋರು, ಇಂದಿರಾ ಗಾಂಧಿನೇ ಎದುರಿಸಿರೋರು, ಇವ್ರು ಯಾವ ಲೆಕ್ಕಕ್ರಿ? ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಈ ದುರ್ಬುದ್ಧಿ ಬಂದಿದೋ ಗೊತ್ತಿಲ್ಲ. ಅನಾವಶ್ಯಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಟೀಕೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಇದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ತಂತ್ರನೋ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕ್ತಕ್ಕಂಥ ಕುತಂತ್ರವೋ ಅದು ನನಗೆ ಗೊತ್ತಿಲ್ಲ. ಇನ್ನು ಕಾನೂನು ಎಲ್ಲರಿಗೂ ಒಂದೇ. ಆರ್ಎಸ್ಎಸ್ನವರು ದೇವಲೋಕದಿಂದ ಬಂದಿಲ್ಲ ಎಂದ ದಿನೇಶ್ ಗುಂಡೂರಾವ್ಗೆ ಸಂಸದ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಅದು ಹೆಚ್ಚಾಗಿ ಆರ್ಎಸ್ಎಸ್ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮನ್ನು ಯಾರನ್ನು ಕೇಳಲೇಬಾರ್ದು, ನಾವು ಪ್ರಶ್ನಾತೀತ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಆ ಭಾವನೆಯಲ್ಲಿ ಹೋಗುವಂಥದ್ದು ಕೂಡ ಸರಿಯಲ್ಲ. ಯಾಕಂದರೆ ಕಾನೂನು ಚೌಕಟ್ಟಿನಲ್ಲಿ ಏನು ಎಲ್ರಿಗೂ ಅನ್ವಯಿಸ್ತದೆ ಅದು ಸಂಘ ಆರ್ಎಸ್ಎಸ್ ಕೂಡ ಅನ್ವಯಿಸ್ತದೆ. ಅವರೇನು ಬೇರೆ ಕಡೆ ದೇವ್ರ ಲೋಕದಿಂದ ಬಂದಿಲ್ಲ. ಅವರು ಆಯ್ತಪ್ಪ, RSS ಅವರು ದೇವಲೋಕದಿಂದ ಬಂದಿದ್ದೀವಿ ಅಂತ ಅವ್ರು ಯಾರೂ ಹೇಳಲಿಲ್ಲ. ಇವರೇನಾದರೂ ಇಳಿದಿದ್ದಾರಾ? ಇವ್ರು ಇಳಿದಿರ್ಬೋದೇನೋ ಗೊತ್ತಿಲ್ಲ ನನಗೆ. ಮೊನ್ನೆ ದಿನೇಶ್ ಗುಂಡೂರಾವ್ ಅವರು ಕಾಂಗ್ರೆಸ್ನವರು ಆ ದೇವಲೋಕದಲ್ಲಿ 2-3 ಲೋಕ ಇರ್ಬೋದು, ಅಂಥ ಲೋಕದಿಂದ ಇಳಿದಿರ್ಬೋದು ಅನಿಸುತ್ತೆ. ಆರ್ಎಸ್ಎಸ್ಗೆ ಸೆಡ್ಡು ಹೊಡೆಯಲು ಮುಂದಾದ ಭೀಮ್ ಆರ್ಮಿ. ಆರ್ಎಸ್ಎಸ್ ಕೇಳಿದ ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅರ್ಜಿ. ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿ ನಿನ್ನೆ ಇಮೇಲ್ ಮತ್ತು ವಾಟ್ಸಾಪ್ ಮೂಲಕ ಅರ್ಜಿ ಸಲ್ಲಿಸಿದ್ದ ಆರ್ಎಸ್ಎಸ್ ಪ್ರಮುಖರು ಇಂದು ಡಿಸಿ ಕಚೇರಿಗೆ ಆಗಮಿಸಿ ಖುದ್ದು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಆರ್ಎಸ್ಎಸ್ಗೆ ಸೆಡ್ಡು ಹೊಡೆಯಲು ಮುಂದಾಗಿರುವ ಭೀಮ್ ಆರ್ಮಿ ಆರ್ಎಸ್ಎಸ್ ಕೇಳಿದ ನವೆಂಬರ್ 2ನೇ ತಾರೀಕಿನಂದೇ ನಾವು ಪಥಸಂಚಲನ ಮಾಡ್ತೀವಿ, ನಮಗೆ ಅನುಮತಿ ಕೊಡಿ ಅಂತ ಅರ್ಜಿ ಕೊಟ್ಟಿದ್ದಾರೆ. ರಾಜಕೀಯ ಜಟಾಪಟಿಯ ನಡುವೆ ಎಲ್ಲರ ಕಣ್ಣು ಚಿತ್ತಾಪುರದತ್ತ ನೆಟ್ಟಿದೆ. ಸೆಪ್ಟೆಂಬರ್ 24ರಂದು ಹೈಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತಿದೆ. ಇದರ ಜೊತೆಗೆ ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ನಡುವೆ ಪಥಸಂಚಲನದ ಫೈಟ್ ಚುರುಕುಗೊಂಡಿದೆ. ಬೆಂಗಳೂರಿನಿಂದ ಪ್ರಸನ್ನ, ಕಿರಣ್ ಹನಿಯಡ್ಕ ಜೊತೆ ದತ್ತಾತ್ರೇಯ, TV9 ಕಲಬುರಗಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH